ಹೇ ಗೈಸ್, ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ತುಂಬಾ ಜನ ಆಫರ್ಸ್ ನ ಕೊಡಿ ಅಂತ ಕೇಳ್ತಾ ಇದ್ರು. ಸೊ ಫೈನಲಿ 333 rupeesಗೆ ಆಫರ್ ಬಿಟ್ಟಿದ್ದೀನಿ. ಸೊ ಈ ಒಂದು ಆಫರ್ ಜಸ್ಟ್ 3 days ಇರುತ್ತೆ. ಸೊ ಇವತ್ತು ನಾಳೆ ನಾಡಿದ್ದು ಈ ಒಂದು ಆಫರ್ ಇರುತ್ತೆ ಅಂತ ಹೇಳ್ತೀನಿ. ಸೊ 333 rupeesಗೆ ನೀವು ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀನಿ. 333 rupees ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 333 rupees ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಥ್ರೂ ಫೋನ್ ಕಾಲೇ ನಿಮ್ಗೆ ರೀಡಿಂಗ್ ಸಿಗತ್ತೆ. ಸೊ ಇಂಟ್ರೆಸ್ಟ್ ಇತ್ತು ಅಂದ್ರೆ ಖಂಡಿತವಾಗ್ಲೂ ಈ ಒಂದು 3 ದಿನ ಆಫರ್ ಇರುತ್ತೆ. ಸೊ ಲಿಮಿಟೆಡ್ ಆಗಿ ನಾನು ಕಾಲ್ಸ್ ನ ತಗೋತೀನಿ. ಪ್ರತಿದಿನ ಬರೀ 5 ಕಾಲ್ಸ್ ಅಷ್ಟೇ ತಗೊಳ್ಳೋದು ನಾನು. ಸೊ ತುಂಬಾ ಜನಕ್ಕೆ ಅವಶ್ಯಕತೆ ಇದೆ. ನಂಗೆ ಎಮರ್ಜೆನ್ಸಿ ಏನೋ ಒಂದು ಕೇಳಬೇಕು ಅಂತ ಅಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಎವ್ರಿ ಡೇ ಜಸ್ಟ್ 5 ಕಾಲ್ಸ್ ಅಷ್ಟೇ ನಾನು ತಗೊಳ್ಳೋದು. 5 ಕಾಲ್ಸ್ ಆದ್ಮೇಲೆ ನೀವೇನೇ ಅಮೌಂಟ್ ಪೇ ಮಾಡಿದ್ರು ಅದು ನೆಕ್ಸ್ಟ್ ಡೇಗೆ ಪೋಸ್ಟ್ಪೋನ್ ಆಗುತ್ತೆ. ಸೊ ಈ ರೀತಿ ಆಗ್ಬಾರ್ದು ಅಂದ್ರೆ ತುಂಬಾ ಬೇಗ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡ್ಕೊಳ್ಳಿ. ದೆನ್ ನಿಮಗೆ ಆರಾಮಾಗಿ ರೀಡಿಂಗ್ ಸಿಗುತ್ತೆ. ಸೊ ಎಸ್ ಗೈಸ್, ಸೊ ಈ ಒಂದು ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ದಟ್ ಈಸ್ ನಿಮ್ಮ ಪಾರ್ಟ್ನರ್ ಅವರ ಲೇಟ್ ನೈಟ್ ಥಾಟ್ಸ್ ಏನಿದೆ. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿರ್ತಾರೆ, ಏನ್ ಥಿಂಕ್ ಮಾಡ್ತಿರ್ತಾರೆ ಅನ್ನೋದನ್ನ ತಿಳಿಸ್ಕೊಡಿ ಅಂತ ತುಂಬಾ ಜನ ಕೇಳಿದ್ರ. ಅದು ಫೈನಲಿ ವಿಡಿಯೋ ಇಸ್ ಔಟ್ ಅಂತ ಹೇಳ್ಬೋದು. ಗೈಸ್, ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಲೇಟ್ ನೈಟ್ ಅಲ್ಲಿ ಏನ್ ಥಿಂಕಿಂಗ್ ಮಾಡ್ತಿದ್ದಾರೆ, ಏನ್ ಥಾಟ್ಸ್ ಇದೆ ಅವ್ರಿಗೆ ನಿಮ್ ಬಗ್ಗೆ ಅಂತ. ಲೆಟ್ಸ್ ಬಿಗಿನ್. Ten of Pentacles, Hanged Man ಇದೆ, ಓಕೆ. Queen of Swords, oh my god. Page of Cups, Four of Swords and Ten of Swords and bottom of the card ನೋಡಿ 10 of Cups ಇದೆ. ಸೊ ಗೈಸ್, ಬ್ಯೂಟಿಫುಲ್ ಕಾರ್ಡ್ಸ್ ಅಂತ ನಾನು ಹೇಳ್ತೀನಿ. ಸೊ 2 ಕಾರ್ಡ್ ಏನೋ ಒಂದು ಸೋಡ್ ಕಾರ್ಡ್ ಬಂದಿದೆ, ಅದು ಬಿಟ್ರೆ ಅಲ್ಲಿ ಎಕ್ಸ್ಪ್ಲೇನ್ ಯು ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ, ಏನ್ ಥಿಂಕ್ ಮಾಡ್ತಿದ್ದಾರೆ ಲೇಟ್ ನೈಟ್ ಅಲ್ಲಿ ಅಂತ. ಸೊ ಬಾಟಮ್ ಆಫ್ ದಿ ಕಾರ್ಡ್ 10 of Cups ಇದೆ. ಸೊ ಡೆಫಿನೆಟ್ಲಿ ಅವರು ನಿಮ್ಮನ್ನ ಆಲ್ರೆಡಿ ಫ್ಯಾಮಿಲಿ ತರ ನೋಡ್ತಿದ್ದಾರೆ. ಅವರ ಫ್ಯಾಮಿಲಿನಲ್ಲಿ ನೀವೊಬ್ರು ಅಂತ ನೋಡ್ತಿದ್ದಾರೆ. ಆಲ್ರೆಡಿ ಅವರು ನಿಮ್ಮನ್ನ ವೈಫ್, ಹಸ್ಬೆಂಡ್ ಆಗಿ ಅವರು ನಿಮ್ಮನ್ನ ಟ್ರೀಟ್ ಮಾಡಿದ್ದಾರೆ. ಸೊ ಅಕ್ಸೆಪ್ಟ್ ಮಾಡಿದ್ದಾರೆ, ಇವರೇ ನನ್ನ ಲೈಫ್ ಪಾರ್ಟ್ನರ್ ಆಗ್ಬೇಕು, ಇನ್ನು ಮದುವೆ ಆಗಿಲ್ಲ ಅಂತಂದ್ರೆ ಲೈಫ್ ಪಾರ್ಟ್ನರ್ ಇವರೇ ಆಗ್ಬೇಕು ಅಂತ ಅವ್ರು ಆಲ್ರೆಡಿ ಮೆಂಟಲಿ, ಫಿಸಿಕಲಿ, ಸಬ್ ಕಾನ್ಶಿಯಸ್ಲಿ ಅವರು ಮ್ಯಾನಿಫೆಸ್ಟ್ ಮಾಡಿದ್ದಾರೆ. ನನ್ನ ಜೊತೆಗೆ ಇವ್ರು ಮಾತ್ರನೇ ಲೈಫ್ ಪಾರ್ಟ್ನರ್ ಆಗಕ್ಕೆ ಸಾಧ್ಯ ಅಂತ. ಅಂಡ್ ಖಂಡಿತ ಗೈಸ್, ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದೀರಲ್ಲ, ನಿಮ್ಮ ಪಾರ್ಟ್ನರ್ ಜೊತೆ ಆಲ್ರೆಡಿ ಮ್ಯಾರೇಜ್ ಆಗಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತಾ ಇದ್ರ, ಬೇಬಿ ಪ್ಲಾನಿಂಗ್ ಮಾಡ್ತಾ ಇದ್ರ ಅಂತಂದ್ರೆ ಖಂಡಿತವಾಗ್ಲೂ ವಿತ್ ಇನ್ ದ ನೆಕ್ಸ್ಟ್ 2 to 3 days ಲೈಕ್ ಯುನೋ ಇಲ್ಲಂದ್ರೆ ಲೈಕ್ ಯುನೋ ಒಂದು ಈ 2 to 3 months, 4 months, 5 months ಅಲ್ಲಿ ಗ್ರೇಟ್ ರಿಸಲ್ಟ್ಸ್ ಇರುತ್ತೆ. ನಿಮ್ಗೆ ಬೇಬಿ ಪ್ಲಾನಿಂಗ್ ಮಾಡ್ಬೇಕು ಅಂತ ಇದ್ರೆ ಯು ಕ್ಯಾನ್ ಗೋ ಎಟ್, ಓಕೆ. ಅಂಡ್ ಗೈಸ್, 10 of Swords ಇದೆ, 4 of Swords ಇದೆ. ಇವೆರಡು ಕಾರ್ಡ್ ಇರೋದ್ರಿಂದ ಈ ಒಂದು ವ್ಯಕ್ತಿಗೆ ತುಂಬಾನೇ ಪೊಸೆಸಿವ್ ಮೈಂಡ್ ಇದ್ದಾರೆ. ತುಂಬಾ ಜೆಲೆಸ್ ಆಗುತ್ತೆ. ನೀವೇನಾದ್ರೂ ಬೇರೆಯವ್ರಿಗೆ ಅಟೆನ್ಷನ್ ಕೊಟ್ಟಾಗ, ಬೇರೆಯವ್ರ ಬಗ್ಗೆ ನೀವು ಮಾತಾಡಿದಾಗ ಅವ್ರ ಮುಂದೆ ತುಂಬಾ ಸತಿ ಅವ್ರಿಗೆ ಜೆಲೆಸ್ ಆಗುತ್ತೆ, ಪೊಸೆಸಿವ್ನೆಸ್ ಆಗುತ್ತೆ. ಯಾಕೆಂತಂದ್ರೆ ಅವರ ಪ್ರೀತಿ, ನಿಮ್ಮ ಪ್ರೀತಿ ಅವ್ರಿಗೆ ಮಾತ್ರ ಸೇರ್ಬೇಕು. ಅವ್ರಿಗೆ ಡೆಫಿನೆಟ್ ಆಗಿ ಲೈಕ್ ದಿಸ್ ಪರ್ಸನ್ ಇಸ್ ಇಮ್ಮೆನ್ಸ್ಲಿ ಪ್ರೇಯಿಂಗ್. ಆದಷ್ಟು ಬೇಗ ನಾವಿಬ್ರು ಮದ್ವೆ ಮಾಡ್ಕೋಬೇಕು, ಬೇಬಿ ಮಾಡ್ಕೋಬೇಕು, ಫ್ಯೂಚರ್ ಅಲ್ಲಿ ಒಂದು ವ್ಯಕ್ತಿ ಜೊತೆಗೆ ಆದಷ್ಟು ಬೇಗ ಅವ್ರ ಜೊತೆಗೆ ಒಂದು ಸಂಸಾರ ಸ್ಟಾರ್ಟ್ ಮಾಡ್ಬೇಕು ಅಂತ ತುಂಬಾ ತುಂಬಾ ಕನ್ಸಿಟ್ಕೊಂಡಿದ್ದಾರೆ. ಅದೇ ರೀತಿನೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಹಿಂಗೆ ಇರ್ಬೇಕು ಅಂತ ತುಂಬಾ ಪ್ಲಾನ್ ಮಾಡ್ತಿದ್ದಾರೆ. ಅಂಡ್ ಇನ್ ದ ಸೇಮ್ ಟೈಮ್ ಗೈಸ್, ಪೇಜ್ ಆಫ್ ಕಪ್ಸ್ ಇದೆ, ಕ್ವೀನ್ ಆಫ್ ಸೋರ್ಡ್ಸ್ ಇದೆ. ಡೆಫಿನೆಟ್ಲಿ ನೀವೇನಾದ್ರೂ ನಿಮ್ಮ ಕ್ರಶ್ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ನಿಮ್ಮ ಪಾರ್ಟ್ನರ್ ನಿಮ್ಗೆ ಪ್ರಪೋಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಅಂಡ್ ನಿಮ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅಂತ ನಾನು ಹೇಳ್ಬಹುದು. ಸೊ ರಿಲೇಶನ್ಶಿಪ್ ಅಲ್ಲಿ ಆಲ್ರೆಡಿ ಇರೋರು ಖಂಡಿತವಾಗ್ಲೂ ನಿಮ್ಮನ್ನ ಒಂದು ಬೇರೆ ಪ್ಲೇಸಸ್ಗೆ ಕರ್ಕೊಂಡು ಹೋಗಿ ಮೇ ಬಿ ಅವರ ಫೇವರೆಟ್ ರೆಸ್ಟೋರೆಂಟ್ ಅಥವಾ ನಿಮ್ಮ ಫೇವರೆಟ್ ರೆಸ್ಟೋರೆಂಟ್ ಅಲ್ಲಿ ಡೈನ್ ಮಾಡಬೇಕು, ಲೈಕ್ ಈ ರೀತಿ ಒಂದು ಸರ್ಪ್ರೈಸ್ ಕೊಡ್ಬೇಕು, ಮೀಟ್ ಮಾಡ್ಬೇಕು ಅಂತ ತುಂಬಾ ಕನ್ಸ್ ಕಾಣ್ತಾ ಇದ್ದಾರೆ. ಅಂಡ್ ತುಂಬಾ ದಿಸ್ ಪರ್ಸನ್ ಈಸ್ ಫೀಲಿಂಗ್ ಲೈಕ್ ನಿಮ್ಗೇನು ಪ್ರೆಸೆಂಟೇ ಮಾಡಿಲ್ಲ, ಇಷ್ಟು ವರ್ಷಗಳ
ಕಾಲ ಇಷ್ಟು ತಿಂಗಳ ಕಾಲ ನಿಮ್ಗೇನೋ ಅವರು ಕೊಡ್ಸೇ ಇಲ್ಲ. ಏನಾದ್ರೂ ಒಂದು ಪ್ರೆಸೆಂಟ್ ಮಾಡ್ಬೇಕು, ಒಂದು ವ್ಯಾಲ್ಯೂಬಲ್ ನನ್ನನ್ನ ನೋಡ್ದ ಆ ಒಂದು ಪ್ರಾಡಕ್ಟ್ ಅಥವಾ ಅವ್ರೇನ್ ಕೊಡಿಸ್ತಾರೆ ಆ ಪ್ರೆಸೆಂಟೇಶನ್ ನೋಡಿದಾಗ ಪ್ರತಿ ಸತಿ ಅವರ ನೆನಪು ನಿಮ್ಗೆ ಬೀರ್ಬೇಕು ಅನ್ನೋ ಒಂದು ಹಾಗೆ ಅವರು ನಿಮ್ಗೆ ಏನೋ ಒಂದು ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದಾರೆ ಅಂಡ್ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಇದ್ದಾರೆ. ಸೊ ಮೇ ಬಿ ನೀವಿಬ್ರು ಪ್ರೊಫೆಷನಲಿ ಯಾವಾಗ್ಲೂ ಬಿಸಿ ಇರ್ತೀರಾ, ನೀವ್ ಫ್ರೀ ಇದ್ದಾಗ ಅವ್ರು ಬಿಸಿ ಇರ್ತಾರೆ, ಅವ್ರು ಬಿಸಿ ಇದ್ದಾಗ ಅವ್ರು ಫ್ರೀ ಇರಲ್ಲ. ಇದೆಲ್ಲ ಈ ರೀತಿ ಆಗ್ತಾ ಇರುತ್ತೆ. ಬಟ್ ಖಂಡಿತವಾಗ್ಲೂ ನಿಮ್ಗೋಸ್ಕರ ಟೈಮ್ ಮಾಡ್ಕೊಂಡು ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನೋ ಒಂದು ಡಿಸಿಷನ್ಸ್ ತಗೊಂಡಿದ್ದಾರೆ. ಸೊ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಮೇಡ್ ಫಾರ್ ಈಚ್ ಅದರ್, ಮೇಡ್ ಫಾರ್ ಯು ಅಂತಾನೆ ಹೇಳ್ತೀನಿ. ಸೊ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಆದಷ್ಟು ಬೇಗ ಮ್ಯಾರೇಜ್ ಬಗ್ಗೆ, ಸಂಸಾರದ ಬಗ್ಗೆ, ಫ್ಯೂಚರ್ ಪ್ಲಾನಿಂಗ್ ತುಂಬಾನೇ ಇದೆ ಒಂದ್ ವ್ಯಕ್ತಿಗೆ. ಏನಾದ್ರೂ ನೀವು ನಾನು ಅವ್ರನ್ನ ಕಳ್ಕೊಬಿಡ್ತೀನಿ ಅನ್ನೋ ಭಯ ತುಂಬಾ ಇದೆ ಒಂದ್ ವ್ಯಕ್ತಿಗೆ. ಬಟ್ ಅವ್ರು ತೋರಿಸ್ಕೊಳಲ್ಲ, ನನ್ನ ವ್ಯಕ್ತಿ ಬಿಟ್ಟೋಗ್ಬಿಡ್ತಾರೆ ಆತರ ಎಲ್ಲ ಅವ್ರಿಗೆ ಅನ್ಸುತ್ತೆ, ಬಟ್ ಹೇಳ್ಕೊಳಲ್ಲ. ಬಟ್ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ಫೀಲಿಂಗ್ ಲಾಟ್ಸ್ ಆಫ್ ಎಮೋಷನ್. ಇತ್ತೀಚೆಗೆ ಮೇ ಬಿ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಬ್ರೇಕಪ್ ಆಗ್ತಿರೋದನ್ನ ನೋಡ್ತಿದ್ದಾಗ ಇವ್ರಿಗೆ ತುಂಬಾ ಬೇಜಾರಾಗತ್ತೆ. ಲಕ್ಕಿನೋ ನನ್ನ ವ್ಯಕ್ತಿ ಏನಾದ್ರೂ ಈ ತರ ಮಾಡ್ಬಿಟ್ರೆ, ನಮ್ಮನ್ನ ಬಿಟ್ಟೋಗ್ಬಿಟ್ರೆ ಅಥವಾ ನಮ್ಮಿಬ್ರ ಮಧ್ಯೆ ಈ ರೀತಿ ಆಗ್ಬಿಟ್ರೆ ಅಂತ ತುಂಬಾ ಭಯ ಪಡ್ತಾರೆ. ಬಟ್ ಖಂಡಿತವಾಗ್ಲೂ ಅವರು ನಿಮ್ಮನ್ನ ತುಂಬಾ ಇಷ್ಟ ಪಡ್ತಾ ಇದ್ದಾರೆ. ದಿಸ್ ಪರ್ಸನ್ ಬೀನ್ ವೆರಿ ಸೀರಿಯಸ್, ನಿಮ್ಮ ಜೊತೆಗೆ ಸೀರಿಯಸ್ ಆಗಿ ಕನೆಕ್ಷನ್ ಅಲ್ಲಿ ಇದ್ದಾರೆ, ಸೀರಿಯಸ್ ಆಗಿ ಸಂಬಂಧದಲ್ಲಿದ್ದಾರೆ. ಯಾವ್ದೇ ರೀತಿ ಟೈಮ್ ಪಾಸ್ ಮಾಡ್ತಾ ಇಲ್ಲ ಅಥವಾ ಯಾವ್ದೇ ರೀತಿ ಒಂದ್ ವ್ಯಕ್ತಿ ಬೇಕು ಅಂತ ನಿಮ್ ಜೊತೆಗೆ ಜಗಳ ಮಾಡೋದಾಗ್ಲಿ ಮಾಡಲ್ಲ. ಆ ಟೈಮಲ್ಲಿ ಆ ಒಂದ್ ವ್ಯಕ್ತಿಗೆ ಸ್ವಲ್ಪ ಶಾರ್ಟ್ ಟೆಂಪರ್ ಇದ್ದಾರೆ ನಿಮ್ಮ ಪಾರ್ಟ್ನರ್. ಆ ಟೈಮಲ್ಲಿ ಏನ್ ಅನ್ಸುತ್ತೆ ಅದನ್ನ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಅಂತಾರೆ. ಅದು ಬಿಟ್ರೆ ದಿಸ್ ಪರ್ಸನ್ ಡಸಂಟ್ ವಾಂಟ್ಸ್ ಟು ಬಿ ಲೈಕ್ ನಿಮ್ಮಿಂದ ಸಪರೇಷನ್ ಆಗ್ಬೇಕು, ದೂರ ಆಗ್ಬೇಕು ಅಂತ ಏನೂ ಇಲ್ಲ. ನಿಮ್ಮಿಬ್ರ ಮಧ್ಯೆ ದೇರ್ ಇಸ್ ಲಾಟ್ ಆಫ್ ಅಟ್ರಾಕ್ಷನ್, ತುಂಬಾ ಅಟ್ರಾಕ್ಷನ್ ಇದೆ. ತುಂಬಾ ಒಂದ್ ವ್ಯಕ್ತಿ ಯೋಚನೆ ಮಾಡಿದಾಗಲ್ಲ ದಿಸ್ ಪರ್ಸನ್ ಫೀಲ್ ವೆರಿ ವೆರಿ ಕನೆಕ್ಟೆಡ್, ತುಂಬಾ ಕನೆಕ್ಟ್ ಆಗ್ತಾರೆ. ಅವ್ರು ಯಾರ ಜೊತೆ ಇಷ್ಟು ಮಟ್ಟಿಗೆ ಕನೆಕ್ಟ್ ಆಗಲ್ಲ. ಪ್ರತಿ ಸೆಕೆಂಡು ಕೂಡ ದಿಸ್ ಪರ್ಸನ್ ರನ್ ಯೋರ್ ಥಾಟ್ಸ್ ಇನ್ ಎವ್ರಿ ಸೆಕೆಂಡ್, ಎವ್ರಿ ನೋ ಅಂಡ್ ದೆನ್ 24/7 ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ಥಿಂಕ್ ಮಾಡ್ತಾರೆ, ಮಿಸ್ ಮಾಡ್ಕೋತಾ ಇರ್ತಾರೆ. ನಿಮ್ಮನ್ನ ನೋಡ್ಬೇಕು ಅಂತ ಅನ್ಸುತ್ತೆ, ನಿಮಗೆ ಕಾಲ್ ಮಾಡ್ಬೇಕು ಅಂತ ಅನ್ಸುತ್ತೆ, ನಿಮ್ ಜೊತೆಗೆ ಮೀಟ್ ಮಾಡ್ಬೇಕು ಅಂತ ಅನ್ಸುತ್ತೆ. ಬಟ್ ಮೇ ಬಿ ಒಂದ್ ವ್ಯಕ್ತಿ ತುಂಬಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರ್ಬೋದು, ಅವ್ರಿಗೆ ಬೇಕು ಅಂದಾಗ ನೀವು ಸಿಗದೆ ಇರ್ಬೋದು. ಈ ರೀತಿಯಲ್ಲಿ ನಿಮ್ಮಿಬ್ರ ಮಧ್ಯೆ ನಡೀತಾ ಇದೆ ಅಂದ್ರೆ ಆದಷ್ಟು ಬೇಗ ನಿಮ್ಮಿಬ್ರ ಮಧ್ಯ ದೇರ್ ಈಸ್ ಅ ಮ್ಯಾರೇಜ್ ಪ್ರಪೋಸಲ್ಸ್ ಕಮಿಂಗ್ ಅಪ್. 10 ಆಫ್ ಪೆಂಟಿಕಲ್ ಕೂಡ ಇದೆ. ಸೊ ದಿಸ್ ಇಸ್ ದ ಸೈನ್ ಅಗೇನ್. ನೋಡಿ, 2 ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್ ಬಂದಿದೆ. ಒಂದಿಸ್ 10 ಆಫ್ ಕಪ್ಸ್, ಇನ್ನೊಂದು 10 ಆಫ್ ಪೆಂಟಿಕಲ್ಸ್. ಇವೆರಡು 10 ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಕನೆಕ್ಷನ್ ಸಂಪೂರ್ಣ ಆಗ್ತಾ ಇದೆ, ಕಂಪ್ಲೀಟ್ ಆಗ್ತಾ ಇದೆ, ಮ್ಯಾರೇಜ್ ಆಗುತ್ತೆ. ಆಲ್ರೆಡಿ ಮ್ಯಾರೇಜ್ ಆಗಿರೋರು ಬೇಬಿಯಿಂದ ನಿಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಗುತ್ತೆ. ಸೊ ಆಲ್ರೆಡಿ ಮದ್ವೆಗೆ ಪ್ಲಾನ್ ಮಾಡ್ತಿರೋರು ಅಥವಾ ಕ್ರಶ್ ಇದ್ದಾರೆ, ಪ್ರಪೋಸ್ ಮಾಡ್ತಾರೆ, ಖಂಡಿತ ಪ್ರಪೋಸ್ ಮಾಡ್ತಾರೆ. ವೇಟ್ ಮಾಡಿ ಅಂತ ಹೇಳ್ತೀನಿ. ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಇಷ್ಟಪಡ್ತಿದ್ದಾರೆ, ತುಂಬಾ ಪ್ರೀತಿಸ್ತಾ ಇದ್ದಾರೆ, ತುಂಬಾ ಪ್ರೀತಿ ಇದೆ. ದಿಸ್ ಪರ್ಸನ್ ಇಸ್ ಆಕ್ಚುಲಿ ಕ್ರೇವಿಂಗ್ ಫಾರ್ ಯುವರ್ ಲವ್, ಕ್ರೇವಿಂಗ್ ಫಾರ್ ಯುವರ್ ಟಚ್. ಅಂಡ್ ತುಂಬಾ ಲಾಂಗ್ ಟೈಮ್ ಆಗ್ತಾ ಬರ್ತಾ ಇದೆ. ಒಬ್ರಿಗೊಬ್ರು ಡೈರೆಕ್ಟ್ ಆಗಿ ಡಿಸ್ಕಸ್ ಮಾಡಿ ಒಂದು ಕನೆಕ್ಷನ್ ಬಗ್ಗೆ ಖಂಡಿತ ಮಾತಾಡ್ತಾರೆ, ಪ್ಲಾನ್ ಮಾಡ್ತಾ ಇದ್ದಾರೆ. ಬಟ್ ಪ್ಲಾನ್ ಮಾಡೋದನ್ನ ಇವ್ರು ಯಾವತ್ತಿಗೂ ಶೇರ್ ಮಾಡ್ಕೊಳಲ್ಲ. ದಿಸ್ ಪರ್ಸನ್ ಓನ್ಲಿ ಶೋಸ್ ದಟ್ ಥಿಂಗ್ ಏನು ಅಂತ ಅಂದ್ರೆ, ಇವತ್ ನನ್ನ ವ್ಯಕ್ತಿ ಜೊತೆ ಚೆನ್ನಾಗಿದ್ದೀನಾ, ಮುಂದೆನೂ ಹಿಂಗೆ ಇರ್ಬೇಕಪ್ಪ 100 ಕಾಲ, ಈ ರೀತಿ ಅವ್ರು ಯೋಚನೆ ಮಾಡ್ತಾರೆ. ಸೊ ಪಾಸಿಟಿವ್ ಆಗಿ ಬರ್ತಿರೋದ್ರಿಂದ ಯು ಕ್ಯಾನ್ ಬಿ ಪಾಸಿಟಿವ್ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.